ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮದುವೆಗೆ ಹುಡುಗಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ದೇವರಿಗೆ ಹರಕೆ ಹೊರೋದನ್ನು, ದೇವರಿಗೆ ಬೇಡ್ಕೊಳ್ಳೋದನ್ನು, ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಆದರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಅವಿವಾಹಿತ ಯುವಕರು ವಿಚಿತ್ರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹುಡುಗಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಪಂಚಾಯಿತಿ ವತಿಯಿಂದ ನಮಗೆ ಮಠವನ್ನು ಕಟ್ಟಿಸಿಕೊಡಿ ಅಂತ ಒಂದು ಕೋರಿಕೆ ಇಟ್ಟಿದ್ದಾರೆ. ವಿಚಿತ್ರ ಬೇಡಿಕೆ ಇದು, ಮಠ ಕಟ್ಟಿಸಿಕೊಡಿ ಅಂತ. ಮದುವೆ ಆಗದ ಯುವಕರಿಂದ ಪಂಚಾಯಿತಿಗೆ ವಿಚಿತ್ರ ಬೇಡಿಕೆಯೊಂದು ಸಲ್ಲಿಕೆಯಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮ ಅಂತ. ಈ ಗ್ರಾಮದಲ್ಲಿ ಹೆಣ್ಣು ಸಿಕ್ಕಿಲ್ಲ ಯುವಕರಿಗೆ. ಹೆಣ್ಣು ಸಿಗದೇ ಇರೋದಕ್ಕೆ ಹತಾಶೆಗೊಂಡರು. ಪಂಚಾಯಿತಿಯ ಗ್ರಾಮ ಸಭೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನು ಪತ್ರ? ನಮಗೆ ಒಂದು ಮಠ ಕಟ್ಟಿಸಿಕೊಡಿ ಅಂತ 30ಕ್ಕೂ ಅಧಿಕ ಯುವಕರು ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತಹ ವಿಚಾರ ಇದು. ಸಾಮಾಜಿಕ ದೃಷ್ಟಿಯಿಂದಲೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಒಂದು ಪತ್ರ ಬರೆದಿದ್ದಾರೆ, ಸೈನ್ ಮಾಡಿದ್ದಾರೆ 30ಕ್ಕೂ ಅಧಿಕ ಜನ. ನಮಗೆ ಹುಡುಗಿ ಸಿಕ್ಕಿಲ್ಲ, ಹೀಗಾಗಿ ನಮಗೊಂದು ಮಠ ಕಟ್ಟಿಸಿಕೊಟ್ಬಿಡಿ, ಮಠಕ್ಕಾದರೂ ಹೋಗ್ಬಿಡ್ತೀವಿ ಅಂತ ಪ್ರಸನ್ನ ಎಂಬ ಯುವಕನ ನೇತೃತ್ವದಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ. ಸಹಜವಾಗಿ ಒಂದು ವಿಚಿತ್ರವಾದಂಥ ಅರ್ಜಿಯನ್ನು ಕಂಡು ಒಂದು ಕ್ಷಣ ಸದಸ್ಯರು, ಅಧಿಕಾರಿಗಳೆಲ್ಲರೂ ಕೂಡ ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂತ ಮಕ್ಕಳು ಇದು ಕೊಟ್ಟಿದ್ದಾರೆ. ಈಗ ನಿಮ್ ಪಂಚಾಯತಿಯಿಂದ ಈ ರೀತಿ ಇದನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಮಠ ಕಟ್ಕೊಡೋಕೆ ಅವಕಾಶ ಮಾಡ್ಕೊಡ್ತೀರಾ, ಜಾಗ ಕೊಡ್ತೀರಾ ಏನು ಅಂತ? ಸರ್ ನಮ್ಮೇಲೆ ಇಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀವಿ. ಈ ರೀತಿ ಅರ್ಜಿ ಬಂದಿದೆ ನಿಮ್ಗೆ. ಈ ಅರ್ಜಿ ಏನ್ ಅನ್ಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ? ಸರ್ ಈಗ ಸರ್ವೇ ಸಾಮಾನ್ಯ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಗ್ರಾಮ ಸಭೆ ಇದ್ದು ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂತ ಮಕ್ಕಳು. ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ವೃತ್ತಿಯಲ್ಲಿ ರೈತರು, ಅನ್ನ ಕೊಡೋರು, ಕನ್ಯೆ ಸಿಗ್ತಾ ಇಲ್ಲ, ಹುಡುಗಿ ಕೊಡ್ತಾ ಇಲ್ಲ. ಕಾರಣ ನೌಕರಿ ಬೇಕು, ಬೆಂಗಳೂರಿನಲ್ಲಿ ಸೆಟಲ್ಡ್ ಆಗಿರಬೇಕು. ಎಲ್ಲವೂ ಕೂಡ ಸಾಮಾಜಿಕ ಸಮಸ್ಯೆ. ಯುವಕರ ಈ ಹತಾಶೆ, ಅನೇಕ ಜನ ಹುಡುಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆಗಳಿಗೆ ಶರಣಾಗ್ತಾ ಇದ್ದಾರೆ. ಕುಟುಂಬ ಕಲಹಗಳಾಗ್ತಾ ಇದೆ. ಬೇರೆ ಬೇರೆ ಥರನಾದಂಥ ಸಾಮಾಜಿಕ ಮಾನಸಿಕ ಸಮಸ್ಯೆಗಳು ಶುರುವಾಗ್ತಾ ಇದೆ. ಒಂದು ಗಂಭೀರವಾದಂಥ ಸಮಸ್ಯೆ ಇದು ಹಳ್ಳಿಗಳಲ್ಲಿ. ಇವತ್ತು ಮದುವೆಗೆ ವಯಸ್ಸಿಗೆ ಬಂದಿರ್ತಾರೆ, ರೈತರಾಗಿರ್ತಾರೆ, ಅಪಾರವಾದಂಥ ಜಮೀನು ಇರುತ್ತೆ, ಹಳ್ಳಿಗಳಲ್ಲಿ ಸೆಟಲ್ಡ್ ಆಗಿ ಜೀವನ ಮಾಡ್ತಾ ಇರ್ತಾರೆ. ಸ್ವಾವಲಂಬಿ ಜೀವನ ಅದು, ಹಾಗೆ ವಿಚಾರ ಮಾಡಿದರೆ. ಆದರೆ ಅಂಥವ್ರಿಗೆ ಕನ್ಯೆ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ. ಪರಿಣಾಮ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ವಿ. ಯುವಕರೆಲ್ಲ ಸೇರಿಕೊಂಡು ಒಂದು ಪತ್ರವನ್ನು ಬರೆದಿದ್ದಾರೆ, ಮಠ ಕಟ್ಟಿಸಿಕೊಡಿ ಅಂತ. ಎಲ್ಲಿಗೆ ಬಂತು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಒಂದು ಕಡೆ ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ನಮಗೆ ಮದುವೆ ಆಗಬೇಕು, ಜೀವನ ಮಾಡಬೇಕು, ಬದುಕನ್ನು ಸಾಗಿಸಬೇಕು ಅಂತ ಹೇಳಿದ್ರೆ ಹುಡುಗಿಯರೇ ಸಿಗ್ತಾ ಇಲ್ಲ ಅನ್ನುವಂತಹ ಗಂಭೀರವಾದಂತಹ ಪರಿಸ್ಥಿತಿ. ಹುಡುಗಿಯರು ಇದ್ದಾರೆ, ಬಟ್ ಹುಡುಗಿಯರು ಬೇಡಿಕೆಗಳು ಜಾಸ್ತಿ ಇದೆ. ಅದು ಕುಟುಂಬಸ್ಥರಿಂದಲಾಗಿರ್ಬೋದು, ಹುಡುಗಿಯ ವೈಯಕ್ತಿಕ ಜೀವನದಿಂದ ಆಗಿರ್ಬೋದು, ಸಂಬಂಧಿಕರ ದೃಷ್ಟಿಯಿಂದ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ರೈತ ಯುವಕರಿಗೆ ಕನ್ಯೆ ಸಿಗ್ತಾ ಇಲ್ಲ. ಪರಿಣಾಮ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.